ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಮತ್ತು ಮಂತ್ಲಿ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಥವಾ EPFO ಅಂತ ನೀವೆಲ್ಲ ಕೇಳಿರ್ತೀರಿ. ಸೊ ಇದರ ಸ್ಥಾಪನೆಯಾದಂತಹ ವರ್ಷ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, 1952ರಲ್ಲಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನನ್ನು ಒಂದು ಕಾಯ್ದೆಯ ಮೂಲಕ ಜಾರಿಗೊಳಿಸಲಾಗಿತ್ತು. ಇದು ಸದ್ಯಕ್ಕೆ ಶಾಸನಬದ್ಧವಾದಂತಹ ಒಂದು ಸಂಸ್ಥೆಯಾಗಿದ್ದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಈ EPFO ಕೆಲಸವನ್ನು ಮಾಡ್ತಾ ಇದೆ. ಈ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಒಂದು EPFOದ ಸ್ಥಾಪನೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಕಾರ್ಮಿಕ ಮತ್ತು ಈ ಉದ್ಯೋಗಿಗಳು ತಮ್ಮ ಭವಿಷ್ಯಕ್ಕಾಗಿ ಒಂದು ನಿಧಿಯನ್ನು ಅಥವಾ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡುವುದರ ಮೂಲಕ ತಮ್ಮ ಭವಿಷ್ಯ ನಿಧಿಯನ್ನು ಎನ್ಶೋರ್ ಮಾಡುವುದಕ್ಕೆ ಅಥವಾ ಖಚಿತಪಡಿಸಿಕೊಳ್ಳುವುದಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡುವಂಥ ನಿಟ್ಟಿನಲ್ಲಿ ಈ EPFO ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ 1952 ಅಂತ ಆನ್ಸರ್ ಮಾಡಿದಂತಹ ಮತ್ತು ಇತರ ಕಮೆಂಟ್ಸನ್ನು ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಈ ಪ್ರಶ್ನೆ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಆಪ್ಷನ್ಗಳನ್ನು ನೀಡಲಾಗಿದ್ದು ಆಪ್ಷನ್ಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈ ಟ್ರಾನ್ಸ್ಫ್ಯಾಟ್ ಕುರಿತಾದಂತಹ ಮಾಹಿತಿ ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗ್ತಾ ಇರುತ್ತೆ. ಸೊ ಈ ಟ್ರಾನ್ಸ್ಫ್ಯಾಟ್ ಕುರಿತಾದಂತಹ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದಂತಹ ಹೇಳಿಕೆಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಅಥವಾ ಸ್ಟೇಟ್ಮೆಂಟ್ 1, ಟ್ರಾನ್ಸ್ಫ್ಯಾಟ್ ಒಂದು ಸಸ್ಯಜನ್ಯ ಎಣ್ಣೆಯಿಂದ ಉತ್ಪಾದನೆಯಾಗುವುದರಿಂದ ಇದು ಆರೋಗ್ಯಕರವಾಗಿದೆ ಅಂತ ಇದೆ. ಆಪ್ಷನ್ 2, ಭಾಗಶಃ ಹೈಡ್ರೋಜನೀಕರಿಸಿದ ತೈಲ ಅಥವಾ ಪಾರ್ಷಿಯಲಿ ಹೈಡ್ರೋಜನೇಟೆಡ್ ಆಯಿಲ್ ಆಹಾರದ ಶೆಲ್ಫ್ ಜೀವನವನ್ನು ಕಡಿಮೆ ಮಾಡುತ್ತದೆ. ಶೆಲ್ಫ್ ಜೀವನ ಅಥವಾ ಬಾಳಿಕೆಯನ್ನು ಕಡಿಮೆ ಮಾಡುತ್ತದೆ ಈ ಟ್ರಾನ್ಸ್ಫ್ಯಾಟ್ ಅಂತ ಇದೆ. ಸೊ ಆಪ್ಷನ್ 3, ಈ FSSAI 2022ರಲ್ಲಿ ಈ ಒಂದು ಸಂಸ್ಥೆ ಇದು FSSAI ಅಂತಂದರೆ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ 2022ರಲ್ಲಿ ಈ ಒಂದು ಸಂಸ್ಥೆಯಿಂದ ಟ್ರಾನ್ಸ್ಫ್ಯಾಟ್ ಹೊಂದಿದಂತಹ ಆಹಾರ ಉತ್ಪನ್ನಗಳನ್ನು ನಿಷೇಧಿಸಲಾಗಿದೆ ಅಂತ 3ನೇ ಸ್ಟೇಟ್ಮೆಂಟ್ ಇದ್ದು 4ನೇ ಸ್ಟೇಟ್ಮೆಂಟ್ ಏನಂತಂದರೆ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಈ 4 ಆಪ್ಷನ್ಗಳಲ್ಲಿ ಟ್ರಾನ್ಸ್ಫ್ಯಾಟ್ ಕುರಿತಾದಂತಹ ಸರಿಯಾದ ಹೇಳಿಕೆ ಯಾವುದು ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಸೊ ನಿಮಗೆ ಆಪ್ಷನ್ಗಳು ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋವನ್ನು ಪಾಸ್ ಮಾಡಿ ಮತ್ತೊಮ್ಮೆ ಅಬ್ಸರ್ವ್ ಮಾಡಿ ಆಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಕರೆಕ್ಟ್ ಆನ್ಸರನ್ನು ಕಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿ WPI ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನುವ ಈ ಒಂದು ಸೂಚ್ಯಂಕವನ್ನು ಪಬ್ಲಿಷ್ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ರಾಷ್ಟ್ರೀಯ ಅಂಕಿಅಂಶ ಕಚೇರಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಆಪ್ಷನ್ 2 ಹಣಕಾಸು ಸಚಿವಾಲಯ, ಆಪ್ಷನ್ 3 ವಾಣಿಜ್ಯ ಮತ್ತು ಕೈಗಾರಿಕೆಗಳ ಸಚಿವಾಲಯ ಅಥವಾ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ನಮ್ಮ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅನ್ನುವ ಸಚಿವಾಲಯದಿಂದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ರೀಸೆಂಟಾಗಿ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಜುಲೈ 2020ರಿಂದ ಕಂಪೇರ್ ಮಾಡಿದರೆ ಇದೇ ಮೊದಲ ಬಾರಿಗೆ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಸಗಟು ಬೆಲೆ ಸೂಚ್ಯಂಕ ಇದರಲ್ಲಿ ಒಂದು ಋಣಾತ್ಮಕವಾದಂತಹ ಒಂದು ಬೆಳವಣಿಗೆಯನ್ನು ರೆಕಾರ್ಡ್ ಮಾಡಲಾಗಿದೆ. ಅಂದರೆ ಋಣಾತ್ಮಕವಾಗಿ ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕುಸಿದಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು, ಮುಖ್ಯವಾಗಿ ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು ಇದೇ ರೀತಿಯಾದಂತಹ ಇನ್ನೊಂದು ಇಂಡೆಕ್ಸ್ ಬರುತ್ತೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಸೊ ಇವುಗಳ ಕಾನ್ಸೆಪ್ಟನ್ನು, ಎಕನಾಮಿಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟನ್ನು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋದಕ್ಕೆ ಪ್ರಯತ್ನ ಮಾಡೋಣ.
ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಈ ಒಂದು ನ್ಯೂಸನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 2020ಕ್ಕೆ ಕಂಪೇರ್ ಮಾಡಿದರೆ ಅಂದರೆ ಕಳೆದ 33 ತಿಂಗಳಲ್ಲಿ ಅತಿ ಕಡಿಮೆಯಾದಂತಹ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನ ಕುಸಿತವನ್ನು ಇತ್ತೀಚೆಗೆ ರೆಕಾರ್ಡ್ ಮಾಡಲಾಗಿದೆ ಅಂತ ಈ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಿಂದ ಪಬ್ಲಿಷ್ ಮಾಡಲಾಗುವಂತಹ ಈ ಒಂದು ಸಗಟು ಬೆಲೆ ಸೂಚ್ಯಂಕ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ ಇದೇ ಒಂದು ಏಪ್ರಿಲ್ನಲ್ಲಿ ಸುಮಾರು 3 ವರ್ಷಗಳ ಕನಿಷ್ಠವಾದಂತಹ -0.92%ನಷ್ಟು ಈ ಒಂದು ಋಣಾತ್ಮಕವಾದಂತಹ ಹಣದುಬ್ಬರವನ್ನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಮುಖ್ಯವಾಗಿ ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಈ ಒಂದು ಕಾನ್ಸೆಪ್ಟ್ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಸಗಟು ಬೆಲೆ ಸೂಚ್ಯಂಕದ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈ ಸಗಟು ಬೆಲೆ ಸೂಚ್ಯಂಕ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಸಗಟು ವ್ಯಾಪಾರದಲ್ಲಿ ಅಥವಾ ಹೋಲ್ಸೇಲ್ ಬಿಸ್ನೆಸ್ನಲ್ಲಿ ಈ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಈ ಮಾರಾಟವಾದಂತಹ ದೊಡ್ಡ ಪ್ರಮಾಣದ ಈ ಒಂದು ಸರಕುಗಳು ಈ ಒಂದು ಅವುಗಳಲ್ಲಿ ಆಗುವಂತಹ ಬೆಲೆಗಳಲ್ಲಿನ ಬದಲಾವಣೆಯನ್ನು ರೆಕಾರ್ಡ್ ಮಾಡುವಂತಹ ಸೂಚ್ಯಂಕ ಈ ಸಗಟು ಬೆಲೆ ಸೂಚ್ಯಂಕವಾಗುತ್ತೆ. ಸಗಟು ಬೆಲೆ ಅಂತಂದರೆ ಈ ಹೋಲ್ಸೇಲ್ ಪ್ರೈಸ್ ಅಂತ ನಾವು ಸಿಂಪಲ್ ಆಗಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದಿಸಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ದೊಡ್ಡ ಪ್ರಮಾಣದ ಈ ಒಂದು ವ್ಯಾಪಾರದಲ್ಲಿ ಮಾಡಲಾಗುವಂತಹ ಸರಕುಗಳ ಬೆಲೆಗಳಲ್ಲಿ ಬದಲಾವಣೆಯಾಗುವಂತಹ ವಿಷಯವನ್ನು ರೆಕಾರ್ಡ್ ಮಾಡಿಕೊಳ್ಳುವುದು ಈ ಸಗಟು ಬೆಲೆ ಸೂಚ್ಯಂಕದ ಮುಖ್ಯವಾದಂಥ ಉದ್ದೇಶ ಆಗಿದೆ. ಇದನ್ನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೆಯಲಾಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಎಂತಂತಂದರೆ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ WPI ಅನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ನಮ್ಮ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಆರ್ಥಿಕ ಸಲಹೆಗಾರರ ಕಚೇರಿಯಿಂದ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಭಾರತದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಪ್ರೈಮರಿ ಆರ್ಟಿಕಲ್ಸ್ಗಳಾದಂತಹ ಸುಮಾರು 117 ಸರಕುಗಳು ಮತ್ತು ಇಂಧನ ಶಕ್ತಿಯಂತಹ ಅದಕ್ಕೆ ಸಂಬಂಧಪಟ್ಟಂತಹ 16 ಸರಕುಗಳು ಮತ್ತು ಈ ಮ್ಯಾನುಫ್ಯಾಕ್ಚರ್ ಮಾಡಲಾದಂತಹ ಅಥವಾ ಈ ಪ್ರೊಡ್ಯೂಸ್ ಮಾಡಲಾದಂತಹ ಉತ್ಪನ್ನಗಳು ಅಥವಾ ಪ್ರಾಡಕ್ಟ್ಸ್ಗಳು ಸುಮಾರು 564 ಒಟ್ಟು 697 ಐಟಮ್ಗಳನ್ನು ಒಳಗೊಂಡಂತೆ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಈ 697 ಉತ್ಪನ್ನಗಳಲ್ಲಿ ಆಗುವಂತಹ ಬೆಲೆಗಳ ವ್ಯತ್ಯಾಸವನ್ನು ರೆಕಾರ್ಡ್ ಮಾಡಿಕೊಳ್ಳುವುದರೊಂದಿಗೆ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಯಾವ ರೀತಿಯಾಗಿ ಪಾಸಿಟಿವ್ ಆಗಿದೆ ಅಥವಾ ನೆಗೆಟಿವ್ ಗ್ರೋತ್ ಆಗಿದೆ ಅಂತ ರೆಕಾರ್ಡ್ ಮಾಡಿಕೊಳ್ಳಲು 2011 ಮತ್ತು 12ರ ವರ್ಷವನ್ನು ಬೇಸ್ ಇಯರ್ ಅಥವಾ ಮೂಲ ವರ್ಷ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ 2011-12ರಲ್ಲಿ ಈ 697 ಐಟಮ್ಗಳ ಒಂದು ಬಾಸ್ಕೆಟ್ಗೆ 1000 ರೂಪಾಯಿಗಳಷ್ಟು ಇತ್ತು ಅಂತಂದರೆ ಈ 2023ರಲ್ಲಿ ಫಾರ್ ಎಕ್ಸಾಂಪಲ್ 1200 ರೂಪಾಯಿಗಳು ಈ ಒಂದು ಐಟಮ್ಗಳಲ್ಲಿ ಬೆಲೆಗಳ ವ್ಯತ್ಯಾಸವನ್ನು ಕಂಡಿದೆ ಅಂತಂದರೆ ಸುಮಾರು 20%ನಷ್ಟು ಹೆಚ್ಚಳವನ್ನು ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಇನ್ಫ್ಲೇಷನ್ ಆಗಿದೆ ಅಥವಾ ಹಣದುಬ್ಬರವ ಹೆಚ್ಚಾಗಿದೆ ಅಂತ ರೆಕಾರ್ಡ್ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ 1200 ಇರುವಂತಹ ಈ ಒಂದು ರೆಕಾರ್ಡ್ ಅಥವಾ ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಏನಾದರೂ 800 ಆಯಿತು ಅಂತಂದರೆ 20%ಗಳ ಒಂದು ಋಣಾತ್ಮಕವಾದಂತಹ ಹಣದುಬ್ಬರವನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ ಈ ರೀತಿಯಾಗಿ 2011 ಮತ್ತು 12ರ ಆರ್ಥಿಕ ವರ್ಷವನ್ನು ಮೂಲ ವರ್ಷವಾಗಿ ಅಂದರೆ 100% ಆಗಿ ಕನ್ಸಿಡರ್ ಮಾಡಿ ಅದಕ್ಕಿಂತ ಹೆಚ್ಚಿಗೆ ಮತ್ತು ಕಡಿಮೆಯಾದಂತಹ ಒಂದು ಇನ್ಫ್ಲೇಷನನ್ನು ರೆಕಾರ್ಡ್ ಮಾಡಲಾಗುತ್ತೆ. ಸದ್ಯಕ್ಕೆ ಈ ಏಪ್ರಿಲ್ ತಿಂಗಳಲ್ಲಿ ರೆಕಾರ್ಡ್ ಮಾಡಿದ್ದರ ಪ್ರಕಾರ ಈ ಸಗಟು ಬೆಲೆ ಸೂಚ್ಯಂಕದಲ್ಲಿ 0.92%ನಷ್ಟು ಇಳಿಮುಖವನ್ನು ಅಥವಾ ಕುಸಿತವನ್ನು ಕಾಣಲಾಗಿದೆ. ಕಳೆದ 33 ತಿಂಗಳಲ್ಲಿ ಇದು ಅತಿ ಕಡಿಮೆಯಾದಂತಹ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ರೆಕಾರ್ಡ್ ಮಾಡಲಾದಂತಹ ಒಂದು ವ್ಯಾಲ್ಯೂ ಆಗಿದೆ ಅಂತ ಈಗ ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗಿತ್ತು. ಭಾರತದಲ್ಲಿ ಈ ಹಣದುಬ್ಬರವನ್ನು ರೆಕಾರ್ಡ್ ಮಾಡಲು ಅಥವಾ ಮೆಜರ್ ಮಾಡಲು ಅಳತೆ ಮಾಡಲು ಈ ಒಂದು ಸಗಟು ಬೆಲೆ ಸೂಚ್ಯಂಕವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ. ಇನ್ನು ಇದೇ ರೀತಿಯಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕೂಡ ನಾವು ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಓದ್ತಾ ಇರ್ತೇವೆ. ಸೊ ಹೀಗಾಗಿ ಈ ಎಕನಾಮಿಗೆ ಸಂಬಂಧಪಟ್ಟಂತಹ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಅಂತ ಕೂಡ ಇದೇ ಒಂದು ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಯಾವ ರೀತಿಯಾಗಿ ದೊಡ್ಡ ಪ್ರಮಾಣದ ಸರಕುಗಳ ಒಂದು ಪಟ್ಟಿಯನ್ನು ಮತ್ತು ಈ ಒಂದು ಹೋಲ್ಸೇಲ್ ಪ್ರೈಸ್ನಲ್ಲಿ ಅಥವಾ ಸಗಟು ವ್ಯಾಪಾರದಲ್ಲಿ ಮಾಡಲಾಗುವಂತಹ ಒಂದು ಬೆಲೆಗಳ ಏರಿಳಿತವನ್ನು ರೆಕಾರ್ಡ್ ಮಾಡಿಕೊಳ್ಳುವುದು ಹೋಲ್ಸೇಲ್ ಪ್ರೈಸ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಈ ಚಿಲ್ಲರೆ ವ್ಯಾಪಾರದಲ್ಲಿ ಮುಖ್ಯವಾಗಿ ಈ ಚಿಲ್ಲರೆ ಖರೀದಿದಾರನ ದೃಷ್ಟಿಕೋನದಿಂದ ಆ ಒಂದು ಪರ್ಸೆಪ್ಷನ್ನಿಂದ ಅಬ್ಸರ್ವ್ ಮಾಡಲಾಗುವಂತಹ ಬೆಲೆಗಳ ಒಂದು ಬದಲಾವಣೆಯನ್ನು ಮೆಜರ್ ಮಾಡುವುದಕ್ಕೆ ಈ ಗ್ರಾಹಕ ಬೆಲೆ ಸೂಚ್ಯಂಕ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ
ಅಂತ ರೆಕಾರ್ಡ್ ಮಾಡಲಾಗುತ್ತೆ. ಈ ಒಂದು ವಿಷಯವನ್ನು ಅಥವಾ ಈ ಒಂದು ಸೂಚ್ಯಂಕವನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ನಮ್ಮ ಕೇಂದ್ರ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, NSO ಅಂತ ಇದನ್ನು ಕರೀತಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಗ್ರಾಹಕರ ಸೂಚ್ಯಂಕ ವರದಿಯನ್ನು ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ನಮ್ಮ ರಾಷ್ಟ್ರೀಯ ಅಂಕಿ ಅಂಶಗಳ ಒಂದು ಕಚೇರಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಈ ಎರಡು ಇಂಡೆಕ್ಸ್ಗಳನ್ನು ಅಥವಾ ಸೂಚ್ಯಂಕಗಳನ್ನು ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಅದೇ ರೀತಿಯಾಗಿ ಈಗ ಡಿಸ್ಕಸ್ ಮಾಡಲಾದ ಹಾಗೆ ಚಿಲ್ಲರೆ ಖರೀದಿದಾರರು ಮುಖ್ಯವಾಗಿ ಫೋಕಸ್ ಮಾಡುವಂತಹ ಆರ್ಟಿಕಲ್ಗಳು ಅಥವಾ ಉತ್ಪನ್ನಗಳಾದಂತಹ ಆಹಾರ ಆಗಿರ್ಬೋದು, ವೈದ್ಯಕೀಯ ಆರೈಕೆ ಆಗಿರ್ಬೋದು, ಶಿಕ್ಷಣ, ಎಲೆಕ್ಟ್ರಾನಿಕ್ಸ್, ಈ ರೀತಿಯಾದಂತಹ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿನ ವ್ಯತ್ಯಾಸವನ್ನು ಲೆಕ್ಕಾಚಾರ ಮಾಡುವಂತಹ ಒಂದು ಸೂಚ್ಯಂಕ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕರೆಸಿಕೊಳ್ಳುತ್ತದೆ. ಮುಖ್ಯವಾಗಿ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಫೋಕಸ್ ಮಾಡುವಂತಹ ಆರ್ಟಿಕಲ್ಸ್ಗಳು ಅಥವಾ ಉತ್ಪನ್ನಗಳು ಯಾವುವು ಅಂತಂದರೆ ಆಹಾರ, ಪಾನೀಯಗಳು, ಇಂಧನ, ಬೆಳಕು, ವಸತಿ, ಬಟ್ಟೆ, ಹಾಸಿಗೆ, ಪಾದರಕ್ಷೆ ಇತ್ಯಾದಿಯಾದಂತಹ ಒಂದು ಬಾಸ್ಕೆಟನ್ನು ಅಥವಾ ಒಂದು ಬುಟ್ಟಿಯನ್ನು ಈ ಒಂದು ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಆ ಒಂದು ಸೂಚ್ಯಂಕವನ್ನು ಅಳೆಯುವುದರಲ್ಲಿ ಈ ಒಂದು ಉತ್ಪನ್ನಗಳ ಬೆಲೆಗಳನ್ನು ರೆಕಾರ್ಡ್ ಮಾಡಲಾಗುತ್ತದೆ. ಸೊ ಇನ್ನು ಈ ಎರಡು ಇಂಡೆಕ್ಸ್ಗಳು ಅಥವಾ ಸೂಚ್ಯಂಕಗಳಲ್ಲಿ ಕಂಪ್ಯಾರಿಸನ್ ಅಥವಾ ಅವುಗಳ ಒಂದು ವ್ಯತ್ಯಾಸವನ್ನು ತಿಳಿದುಕೊಳ್ಳೋದಾದರೆ ಮುಖ್ಯವಾಗಿ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಮೊದಲು ಡಿಸ್ಕಸ್ ಮಾಡಿದಂತಹ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಈ ಪ್ರೊಡ್ಯೂಸರ್ ಲೆವೆಲಲ್ಲಿ ಅಥವಾ ಉತ್ಪಾದಕರ ಒಂದು ಮಟ್ಟದಲ್ಲಿ ಹಣದುಬ್ಬರವನ್ನು ಟ್ರ್ಯಾಕ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಗ್ರಾಹಕರ ಮಟ್ಟದಲ್ಲಿ ಈ ಒಂದು ಬೆಲೆಗಳ ಬದಲಾವಣೆಗಳನ್ನು ರೆಕಾರ್ಡ್ ಮಾಡಲಾಗುತ್ತೆ. ಇದು ಮೊದಲನೇ ಡಿಫರೆನ್ಸ್. ಆದರೆ ಎರಡನೇ ಡಿಫರೆನ್ಸ್ ಏನು ಅಂತಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಯಾವುದೇ ರೀತಿಯಾದಂತಹ ಸೇವೆಗಳ ಬೆಲೆಗಳಲ್ಲಿನ ಬದಲಾವಣೆಗಳನ್ನು ರೆಕಾರ್ಡ್ ಮಾಡಲಾಗುವುದಿಲ್ಲ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ KASನಲ್ಲಿ ಕೇಳ್ಬೋದು ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು, ಪ್ರಶ್ನೆಯನ್ನು. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಯಾವುದೇ ರೀತಿಯಾಗಿ ಸೇವೆಗಳ ಬೆಲೆಗಳಲ್ಲಿನ ಬದಲಾವಣೆಯನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗುವುದಿಲ್ಲ. ಆದರೆ ಈ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಈ ವೈದ್ಯಕೀಯ ಆರೈಕೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಇವೆಲ್ಲ ಸೇವೆಗೆ ಸಂಬಂಧಪಟ್ಟಂತಹ ಅಥವಾ ಈ ಒಂದು ಸರ್ವಿಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಷಯಗಳಾಗಿದ್ದರಿಂದ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಮಾತ್ರ ಈ ರೀತಿಯಾದಂತಹ ಈ ಸೇವೆಗಳ ಬೆಲೆಗಳಲ್ಲಿನ ಬದಲಾವಣೆಗಳನ್ನು ಕೂಡ ರೆಕಾರ್ಡ್ ಮಾಡಲಾಗುತ್ತೆ. ಇದು ಎರಡನೇ ಡಿಫರೆನ್ಸ್. ಮತ್ತು ಈ ಒಂದು ತಯಾರಿಸಿದ ಸರಕುಗಳಿಗೆ ಹೆಚ್ಚಿನ ತೂಕವನ್ನು ನೀಡಲಾಗುತ್ತೆ. ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಹೆಚ್ಚಾಗಿ ಮ್ಯಾನುಫ್ಯಾಕ್ಚರ್ ಮಾಡಲಾದಂತಹ ಅಥವಾ ಪ್ರೊಡಕ್ಷನ್ ಮಾಡಲಾದಂತಹ ಸರಕುಗಳಿಗೆ, ಗೂಡ್ಸ್ಗಳಿಗೆ ಹೆಚ್ಚಿನ ಒಂದು ವೇಟೇಜನ್ನು ನೀಡಿದರೆ ಆಹಾರ ಪದಾರ್ಥಗಳಿಗೆ ಈ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಹೆಚ್ಚಿನ ವೇಟೇಜನ್ನು ನೀಡಲಾಗುತ್ತದೆ. ಈ ಒಂದು ಸ್ಲೈಡ್ನಲ್ಲಿ ನಾವು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಕನ್ಸ್ಯೂಮರ್ ಪ್ರೈಸ್ನಲ್ಲಿ ಆಹಾರ ಉತ್ಪನ್ನಗಳಾದಂತಹ ಆಹಾರ ಪಾನೀಯಗಳು, ಇಂಧನ, ಬೆಳಕು, ವಸತಿ, ಬಟ್ಟೆ ಈ ರೀತಿಯಾದಂತಹ ಪ್ರಮುಖವಾದಂತಹ ಉತ್ಪನ್ನಗಳಿಗೆ ಹೆಚ್ಚಾದಂತಹ ಒಂದು ಒತ್ತನ್ನು ನೀಡಲಾಗುತ್ತೆ. ಈ ಒಂದು ವಿಷಯಗಳು ಅಥವಾ ಉತ್ಪನ್ನಗಳ ಒಂದು ಬೆಲೆಗಳ ಬದಲಾವಣೆಯನ್ನು ರೆಕಾರ್ಡ್ ಮಾಡಿಕೊಂಡು ಗ್ರಾಹಕ ಬೆಲೆ ಸೂಚ್ಯಂಕ ಅನ್ನುವ ಈ ಒಂದು ಇಂಡೆಕ್ಸನ್ನು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ನಿಂದ ಬಿಡುಗಡೆ ಮಾಡಲಾಗುತ್ತೆ. ಇದು ಒಂದು ನಾಲ್ಕನೇ ಡಿಫರೆನ್ಸ್. ಏನು ಅಂತಂದರೆ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಈ ಕೇಂದ್ರ ಅಂಕಿ ಅಂಶಗಳ ಕಚೇರಿಯಿಂದ ಪಬ್ಲಿಷ್ ಮಾಡಿದರೆ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ನಮ್ಮ ಕೇಂದ್ರ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಥವಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಿಂದ ಪಬ್ಲಿಷ್ ಮಾಡಲಾಗುತ್ತೆ. ಇದು ನಾಲ್ಕನೇ ಡಿಫರೆನ್ಸ್. ಸೊ ವೆರಿ ಇಂಪಾರ್ಟೆಂಟ್. ಸ್ಲೈಡನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ಈ ರಾಷ್ಟ್ರೀಯ ಪಾವತಿ ನಿಗಮ ಅಥವಾ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2006, ಆಪ್ಷನ್ 2 2008, ಆಪ್ಷನ್ 3 2010 ಅಥವಾ ಆಪ್ಷನ್ 4 2012 ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2, 2008ನೇ ಇಸವಿಯಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ನಿಂದ ಸಾಕಷ್ಟು ಸೇವೆಗಳನ್ನು ಜಾರಿಗೊಳಿಸಲಾಗಿದ್ದು ಅದರಲ್ಲಿ ಮುಖ್ಯವಾಗಿ ರೂಪೇ ಕಾರ್ಡ್ ಪ್ರಮುಖವಾಗುತ್ತದೆ. ಸೊ ಈ ಒಂದು ಭಾರತದಲ್ಲಿ ಬಳಸಲಾಗುವಂತಹ ರೂಪೇ ಕಾರ್ಡ್, ನೀವೆಲ್ಲ ಡೆಬಿಟ್ ರೂಪೇ ಕಾರ್ಡ್ಗಳನ್ನು ಬಳಸ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಸಾಕಷ್ಟು ಜನ ಈ ರೂಪೇ ಕಾರ್ಡ್ಗಳನ್ನು ಡೆಬಿಟ್ ಕಾರ್ಡ್ಗಳಾಗಿ ಬಳಸ್ತಾ ಇದ್ದಾರೆ. ಸೊ ಇದು ಒಂದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ನೀಡಲಾಗುವಂತಹ ಸೇವೆಯಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಳಸಲಾಗುವಂತಹ ವೀಸಾ ಕಾರ್ಡ್ ಆಗಿರ್ಬೋದು, ಮಾಸ್ಟರ್ ಕಾರ್ಡ್
ಕಾರ್ಡ್ ಆಗಿರ್ಬೋದು, ಆ ರೀತಿಯಾದಂತಹ ಒಂದು ಉನ್ನತ ಮಟ್ಟದಲ್ಲಿ ಈ ಒಂದು ರುಪೇ ಕಾರ್ಡನ್ನು ಕೂಡ ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಾಕಷ್ಟು ಅವಕಾಶಗಳನ್ನು ಹುಡುಕ್ತಾ ಇದೆ ಅಂತ ಈ ಒಂದು ನ್ಯೂಸ್ನಲ್ಲಿ ಈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ರುಪೇ ಕಾರ್ಡ್ ಬಗ್ಗೆ ನ್ಯೂಸ್ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಸಂಸ್ಥೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ NPCI ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ 2007ರ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆ್ಯಕ್ಟ್ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಈ ಎರಡು ಸಂಸ್ಥೆಗಳ ಮೂಲಕ ಜಾರಿಗೊಂಡಂತಹ ಸಂಸ್ಥೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. 2008ರಲ್ಲಿ ಈ ಒಂದು ಸಂಸ್ಥೆಯನ್ನು ಜಾರಿಗೊಳಿಸಲಾಗಿತ್ತು. ಮುಖ್ಯವಾಗಿ ಭಾರತದಲ್ಲಿ ಚಿಲ್ಲರೆ ಪಾವತಿಗಳು ಅಥವಾ ಈ ಒಂದು ರಿಟೇಲ್ ಪೇಮೆಂಟ್ಗಳೇನಿರ್ತವೆ ಅವುಗಳಿಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ಗಳನ್ನು ನಿರ್ವಹಿಸುವಂತಹ ನಿಟ್ಟಿನಲ್ಲಿ ಒಂದು ಅಂಬ್ರೆಲಾ ಆರ್ಗನೈಸೇಷನ್ ಆಗಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೆಲಸವನ್ನು ಮಾಡ್ತಾ ಇದೆ. 1956ರ ಕಂಪನೀಸ್ ಆ್ಯಕ್ಟ್ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 25ರ ನಿಬಂಧನೆಯ ಅಡಿಯಲ್ಲಿ ಈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾವನ್ನು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ಲಾಭಕ್ಕಾಗಿ ಅಲ್ಲದ ಒಂದು ಸಂಸ್ಥೆಯಾಗಿ ರೆಕಾರ್ಡ್ ಮಾಡಲಾಗಿದೆ, ರಿಜಿಸ್ಟ್ರೇಷನನ್ನು ಮಾಡಲಾಗಿದೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಡಿಸೆಂಬರ್ 2008ರಲ್ಲಿ ಈ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ NPCI ಅನ್ನುವ ಸಂಸ್ಥೆಯನ್ನು ಜಾರಿಗೊಳಿಸಲಾಯಿತು. ನಂತರ 2009ರಿಂದ ಇದರ ಒಂದು ವ್ಯಾಪಾರವನ್ನು ಕಂಪ್ಲೀಟ್ ಆಗಿ ಸರ್ಟಿಫಿಕೇಷನ್ಗಳನ್ನು ಕೂಡ ನೀಡಲಾಯಿತು. ಪ್ರಾರಂಭದ ಹಂತದಲ್ಲಿ ಪ್ರಮುಖವಾಗಿ 10 ಪ್ರಮುಖ ಕಮರ್ಷಿಯಲ್ ಬ್ಯಾಂಕ್ಗಳಾದಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಈ ರೀತಿಯಾದಂತಹ 10 ಪ್ರಮುಖ ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಸಪೋರ್ಟನ್ನು ಪಡೆದುಕೊಂಡು ಈ ಒಂದು NPCI ತನ್ನ ಸೇವೆಗಳನ್ನು ಪ್ರಾರಂಭ ಮಾಡುತ್ತೆ. ನಂತರ 2016ರಲ್ಲಿ 56 ಸದಸ್ಯ ಬ್ಯಾಂಕ್ಗಳ ಷೇರುಗಳನ್ನು ವಿಶಾಲವಾಗಿ ಎಕ್ಸ್ಪಾನ್ಷನ್ ಮಾಡುವಂತಹ ಒಂದು ಪ್ರಮುಖವಾದಂತಹ ಕಾರ್ಯವನ್ನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾಡ್ತಾ ಇದೆ. ಸೊ ಸದ್ಯಕ್ಕೆ ನಾವು ಬಳಸ್ತಾ ಇರುವಂತಹ UPI ಪೇಮೆಂಟ್ಗಳಲ್ಲಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಏನು ಕರಿತೇವೆ, ಭೀಮ್ ಅಪ್ಲಿಕೇಶನ್ ಅಂತ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ಬೋದು. ಸೊ ಹೀಗಾಗಿ ಈ ಒಂದು UPI ಸೇವೆಗಳನ್ನಾಗಿರ್ಬೋದು, ಇಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಆಗಿರ್ಬೋದು, ನಾಚ್ ಆಗಿರ್ಬೋದು, APS ಆಗಿರ್ಬೋದು, ನ್ಯಾಷನಲ್ ಫೈನಾನ್ಸ್ ಸ್ವಿಚ್ ಆಗಿರ್ಬೋದು, ರುಪೇ ಕಾರ್ಡ್ ಈಗ ತಾನೇ ಡಿಸ್ಕಸ್ ಮಾಡಿದಂತಹ ರುಪೇ ಕಾರ್ಡ್ ಆಗಿರ್ಬೋದು ಅಥವಾ ಭಾರತ್ ಬಿಲ್ ಪೇಮೆಂಟ್ ಆಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಡಿಜಿಟಲೀಕರಣಗೊಳಿಸಲಾದಂತಹ ಪೇಮೆಂಟ್ ವ್ಯವಸ್ಥೆಗಳನ್ನು ಸೇವೆಗಳನ್ನು ಈ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮದಿಂದ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಮುಖ್ಯವಾಗಿ ಈಗ ಸದ್ಯಕ್ಕೆ ಈ ರುಪೇ ಕಾರ್ಡನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ಗಳ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಸಾಕಷ್ಟು ಟೆಕ್ನಾಲಜಿಯ ಸಪೋರ್ಟನ್ನು ಅವಕಾಶಗಳನ್ನು ಹುಡುಕ್ತಾ ಇದೆ ಅಂತ ಈ ಒಂದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಗ್ಗೆ ನ್ಯೂಸ್ ಪಬ್ಲಿಷ್ ಆಗಿತ್ತು. ಅದೇ ರೀತಿಯಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ನಮ್ಮ ಭಾರತದ ಈಶಾನ್ಯ ಭಾಗದಲ್ಲಿರುವಂತಹ ಸಿಕ್ಕಿಂ ರಾಜ್ಯವನ್ನು ಯಾವ ವರ್ಷದಲ್ಲಿ ಭಾರತದೊಂದಿಗೆ ವಿಲೀನಗೊಳಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1949, ಆಪ್ಷನ್ 2 1956, ಆಪ್ಷನ್ 3 1961 ಅಥವಾ ಆಪ್ಷನ್ 4 1975 ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 1975ರಲ್ಲಿ ರಾಜಪ್ರಭುತ್ವದಲ್ಲಿ ಅದರ ಅಡಿಯಲ್ಲಿ ಆಡಳಿತವನ್ನು ಹೊಂದಿದ್ದಂತಹ ಈ ಸಿಕ್ಕಿಂ ರಾಜ್ಯವನ್ನು ಭಾರತದೊಂದಿಗೆ ವಿಲೀನಗೊಳಿಸಲಾಯಿತು. ಅಂದರೆ ಈ ಸಿಕ್ಕಿಂ ಫೌಂಡೇಶನ್ ಡೇ ಅಂತ 1975ರಲ್ಲಿ ಘೋಷಿಸಲಾಯಿತು. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಅಂದರೆ ಮೇ 16ನೇ ತಾರೀಕಿನಂದು ಸಿಕ್ಕಿಂ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಸೊ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳಿಂದ ಸಿಕ್ಕಿಂ ರಾಜ್ಯದ ಜನತೆಗೆ ಈ ಒಂದು ಸಿಕ್ಕಿಂ ರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ಕೂಡ ಕೋರಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಸಿಕ್ಕಿಂ ರಾಜ್ಯೋತ್ಸವದ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳು ಮತ್ತು ಸಿಕ್ಕಿಂ ರಾಜ್ಯದ ಕೆಲವೊಂದಿಷ್ಟು ಮ್ಯಾಪ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 1975ರವರೆಗೆ ರಾಜಪ್ರಭುತ್ವದ ಆಡಳಿತದಲ್ಲಿ ಒಳಗೊಂಡಿದ್ದಂತಹ ಭಾರತದ ಈಶಾನ್ಯ ಭಾಗದಲ್ಲಿರುವಂತಹ ಸಿಕ್ಕಿಂ ರಾಜ್ಯ ಮೇ 16, 1975ರಲ್ಲಿ ಭಾರತದೊಂದಿಗೆ ವಿಲೀನಗೊಳ್ಳುವುದರ ಮೂಲಕ ಭಾರತದ 22ನೇ ರಾಜ್ಯವಾಗಿ ಹೊರಹೊಮ್ಮುತ್ತದೆ. ಮುಖ್ಯವಾಗಿ 36ನೇ ತಿದ್ದುಪಡಿಯೊಂದಿಗೆ ಭಾರತದ ಸಂವಿಧಾನದ 36ನೇ ತಿದ್ದುಪಡಿಯೊಂದಿಗೆ ಸಿಕ್ಕಿಂ ರಾಜ್ಯವನ್ನು ಭಾರತದ 22ನೇ ರಾಜ್ಯವಾಗಿ 1975ರಲ್ಲಿ ಘೋಷಣೆ ಮಾಡಲಾಗುತ್ತೆ.
ಸೊ ಅಲ್ಲಿಯವರೆಗೆ ಅಂದರೆ 1975ರವರೆಗೆ ನಮ್ಗ್ಯಾಲ್ ಅನ್ನುವ ರಾಜವಂಶದ ಅಡಿಯಲ್ಲಿ ಅದರ ಒಂದು ಅಡ್ಮಿನಿಸ್ಟ್ರೇಷನ್ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಈ ಒಂದು ಸಿಕ್ಕಿಂ ರಾಜ್ಯದಲ್ಲಿ 1975ಕ್ಕೆ ಸಿಕ್ಕಿಂ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಸೊ ಭಾರತದ ಈಶಾನ್ಯ ಭಾಗದಲ್ಲಿ ಇರುವಂತಹ ಪೂರ್ವ ಹಿಮಾಲಯ ಪ್ರದೇಶದಲ್ಲಿರುವಂತಹ ಭಾರತದ ಅತಿ ಚಿಕ್ಕ ರಾಜ್ಯಗಳಲ್ಲಿ ಒಂದಾಗಿ ಈ ಸಿಕ್ಕಿಂ ರಾಜ್ಯ ಕೂಡ ಗುರುತಿಸಿಕೊಳ್ಳುತ್ತೆ. ಈ ಸಿಕ್ಕಿಂ ಅಂತ ಹೆಸರು ಬರಲು ಮುಖ್ಯ ಕಾರಣ ಏನು ಅಂತಂದರೆ ಅಲ್ಲಿ ವಾಸಿಸುವಂತಹ ಈ ಬುಡಕಟ್ಟು ಜನಾಂಗ ಲಿಂಬು ಅನ್ನುವ ಒಂದು ಭಾಷೆಯ ಅಡಿಯಲ್ಲಿ ಈ ಸಿಕ್ಕಿಂ ಅಂದರೆ ಹೊಸ ಮನೆ ಅಂತ ಅರ್ಥ ಬರುತ್ತೆ. ಸೊ ಅದೇ ಒಂದು ಹೆಸರನ್ನು ಈ ಸಿಕ್ಕಿಂ ರಾಜ್ಯಕ್ಕೂ ಕೂಡ ಇಡಲಾಗಿದೆ. ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ನೀವು ಈ ಭಾರತದ ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್ ಆದಂತಹ ಲೊಕೇಶನ್ನಲ್ಲಿರುವಂತಹ ಅಥವಾ ಈ ಒಂದು ಕಾರ್ಯತಂತ್ರದ ಒಂದು ಪ್ರಮುಖವಾದಂತಹ ಒಂದು ಜಾಗದಲ್ಲಿರುವಂತಹ ಸ್ಥಳದಲ್ಲಿರುವಂತಹ ಸಿಕ್ಕಿಂ ರಾಜ್ಯ ಭಾರತದ ಈಶಾನ್ಯ ಭಾಗದಲ್ಲಿರುವಂತಹ ಪ್ರಮುಖವಾದಂತಹ ರಾಜ್ಯವಾಗಿದ್ದು ದಕ್ಷಿಣದಲ್ಲಿ ಭಾರತದ ಪಶ್ಚಿಮ ಬಂಗಾಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದರೆ ಇನ್ನು ಉತ್ತರದಲ್ಲಿ ಮತ್ತು ಪೂರ್ವದಲ್ಲಿ ಚೀನಾದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅದೇ ರೀತಿಯಾಗಿ ಭೂತಾನ್ನಲ್ಲೂ ಕೂಡ ಆಗ್ನೇಯದಲ್ಲಿ ಈ ಒಂದು ಗಡಿಯನ್ನು ಹಂಚಿಕೊಳ್ಳುತ್ತೆ ಮತ್ತು ಪೂರ್ವದಲ್ಲಿ ನೇಪಾಳ ರಾಷ್ಟ್ರದೊಂದಿಗೆ ಈ ಸಿಕ್ಕಿಂ ರಾಜ್ಯ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಸೊ ಹೀಗಾಗಿ ಮೂರು ಕಡೆಯಿಂದ ಪ್ರಮುಖವಾದಂತಹ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದಂತಹ ರಾಜ್ಯ ಸಿಕ್ಕಿಂ ರಾಜ್ಯ ಆಗಿದೆ. ದಕ್ಷಿಣದಲ್ಲಿ ಭಾರತದೊಂದಿಗೆ ಕನೆಕ್ಟ್ ಆಗುವುದರೊಂದಿಗೆ ಭಾರತದ 22ನೇ ರಾಜ್ಯವಾಗಿ 1975 ಮೇ 16ರಂದು ಇದನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ. ಭಾರತದಲ್ಲಿ ರಾಜಪ್ರಭುತ್ವವನ್ನು ಹೊಂದಿದಂತಹ ಈ ಒಂದು ಪ್ರದೇಶದಲ್ಲಿ ಪ್ರಜಾರಾಜ್ಯವನ್ನು ಈ ಒಂದು ಸಿಕ್ಕಿಂ ರಾಜ್ಯಕ್ಕೆ ಅಳವಡಿಸಿಕೊಳ್ಳಲಾಗುತ್ತದೆ. ಸೊ ಇನ್ನು ಉಳಿದಂತೆ ಈ ಒಂದು ಸಿಕ್ಕಿಂನ ಕೆಲವೊಂದಿಷ್ಟು ವಿಶೇಷತೆಗಳನ್ನು ತಿಳ್ಕೊಳ್ಳೋದಾದರೆ ನಮ್ಮ ಭಾರತದ ಅತಿ ಎತ್ತರವಾದಂತಹ ಮತ್ತು ಜಗತ್ತಿನಲ್ಲೇ 3ನೇ ಅತಿ ದೊಡ್ಡದಾದಂತಹ ಶಿಖರವಾದಂತಹ ಕಾಂಚನಜುಂಗ ಶಿಖರ ಈ ಒಂದು ಸಿಕ್ಕಿಂ ರಾಜ್ಯದಲ್ಲಿರುವುದನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಈ ಒಂದು ಸಪ್ಲಿಮೆಂಟರಿ ಕ್ವಶನ್ ನಿಮಗೆ ಈ ಕಾಂಚನಜುಂಗ ಈ ಒಂದು ಶಿಖರದ ಎತ್ತರ ಎಷ್ಟು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸಿಕ್ಕಿಂ ರಾಜ್ಯದಲ್ಲಿರುವಂತಹ ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂತಂದರೆ ಕಾಂಚನಜುಂಗ, ಇದರ ಎತ್ತರ ಎಷ್ಟು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸಿಕ್ಕಿಂ ರಾಜ್ಯದ ಈ ರಾಜಧಾನಿ ಯಾವುದು ಅಂತಂದರೆ ಗ್ಯಾಂಗ್ಟಾಕ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಅದೇ ರೀತಿಯಾಗಿ ಈ ಕಾಂಚನಜುಂಗ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಂತರ 1977ರಲ್ಲಿ ಕಾಂಚನಜುಂಗ ಈ ಒಂದು ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಈ ಒಂದು ಸಂರಕ್ಷಣೆಯ ಸ್ಥಿತಿಯನ್ನು ಒದಗಿಸಿ ಈ ಒಂದು ಉದ್ಯಾನವನ ಅಥವಾ ಈ ಒಂದು ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡಲಾಗುತ್ತೆ. ಸೊ ಇದು ಭಾರತದಲ್ಲಿ ಅತಿ ಎತ್ತರದ ಒಂದು ಸಂರಕ್ಷಣಾ ಪ್ರದೇಶಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ಳುತ್ತೆ 1977ರಲ್ಲಿ. ನಂತರ ಈ ಸಿಕ್ಕಿಂನಲ್ಲಿ ಪ್ರಮುಖವಾಗಿ ಹರಿಯುವಂತಹ ತೀಸ್ತಾ ನದಿ ಮತ್ತು ಅದರ ಪ್ರಮುಖವಾದಂತಹ ಉಪನದಿಗಳಾದಂತಹ ರಂಗೀತ್, ಲೋನಕ್, ತಾಲುಂಗ್ ಮತ್ತು ಚಾಲುಂಗ್ ಈ ರೀತಿಯಾದಂತಹ ಪ್ರಮುಖ ಉಪನದಿಗಳನ್ನು ತೀಸ್ತಾ ನದಿ ಹೊಂದಿದೆ. ಇದು ಸಿಕ್ಕಿಂನಲ್ಲಿ ಹರಿಯುವಂತಹ ಪ್ರಮುಖವಾದಂತಹ ನದಿಯಾಗಿದ್ದು ಇದು ಬ್ರಹ್ಮಪುತ್ರ ನದಿಯ ಒಂದು ಪ್ರಮುಖ ಉಪನದಿಯಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ತೀಸ್ತಾ ನದಿ ಮುಂದುವರಿದು ಈ ಬಾಂಗ್ಲಾದೇಶವನ್ನು ಎಂಟರ್ ಮಾಡುವುದರಿಂದ ಈ ನದಿಯ ಒಂದು ನೀರಿನ ಹಂಚಿಕೆಯಲ್ಲಿ ಸಾಕಷ್ಟು ವಿವಾದಾತ್ಮಕವಾದಂತಹ ಸಮಸ್ಯೆಗಳನ್ನು ಭಾರತ ಮತ್ತು ಬಾಂಗ್ಲಾದೇಶಗಳು ಮೇಲಿಂದ ಮೇಲೆ ಒಂದು ಸಂಘರ್ಷದೊಂದಿಗೆ ಎದುರಿಸ್ತಾ ಇರುತ್ತವೆ. ಸೊ ನೆನ್ಪಿಟ್ಕೊಳ್ಳಿ, ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಸಿಕ್ಕಿಂ ಸ್ಟೇಟ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ನವೇಗಾಂವ್ ನಾಗ್ಜೀರಾ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಛತ್ತೀಸ್ಗಢ, ಆಪ್ಷನ್ 2 ರಾಜಸ್ಥಾನ್, ಆಪ್ಷನ್ 3 ಗುಜರಾತ್ ಅಥವಾ ಆಪ್ಷನ್ 4 ಮಹಾರಾಷ್ಟ್ರ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಮಹಾರಾಷ್ಟ್ರದಲ್ಲಿ ನವೇಗಾಂವ್ ನಾಗ್ಜೀರ್ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ನವೇಗಾಂವ್ ನಾಗ್ಜೀರಾ ಅನ್ನುವ ಈ ಒಂದು ಟೈಗರ್ ರಿಸರ್ವ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಅಥವಾ ಈ ಒಂದು ಟೈಗರ್ ರಿಸರ್ವ್ನಲ್ಲಿ ಇತ್ತೀಚೆಗೆ ಒಂದು ಹೆಣ್ಣು ಹುಲಿ 4 ಹುಲಿ ಮರಿಗಳಿಗೆ ಜನ್ಮ ನೀಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ನವೇಗಾಂವ್ ನಾಗ್ಜೀರಾ ಹುಲಿ ಸಂರಕ್ಷಿತ ಪ್ರದೇಶ ನ್ಯೂಸ್ನಲ್ಲಿರೋದ್ರಿಂದ ನಮಗೆ ಇದರ ಒಂದು ಮಾಹಿತಿ ಇಂಪಾರ್ಟೆಂಟ್ ಆಗುತ್ತದೆ.
ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ ಇದರ ಲೊಕೇಶನ್ ಏನು ಅಂತಂದರೆ ಮಹಾರಾಷ್ಟ್ರದ ಗೋಂಡಿಯಾ ಮತ್ತು ಶಾಂದರಾ ಜಿಲ್ಲೆಗಳ ನಡುವೆ ವ್ಯಾಪಿಸಿರುವಂತಹ ಪ್ರಮುಖವಾದಂತಹ ಹುಲಿ ಸಂರಕ್ಷಿತ ಪ್ರದೇಶ ನವೇಗಾಂವ್ ನಾಗ್ಜಿರಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಿಕೊಳ್ಳುತ್ತೆ. 1970ರಲ್ಲಿ ಈ ಒಂದು ವನ್ಯಜೀವಿ ಅಭಯಾರಣ್ಯ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಈ ನವೇಗಾಂವ್ ನಾಗ್ಜಿರಾ ಹುಲಿ ಸಂರಕ್ಷಿತ ಪ್ರದೇಶವನ್ನು ಗುರುತಿಸಲಾಗುತ್ತದೆ. ನಂತರ ಈ ನಾಗ್ಜಿರಾ ನವೇಗಾಂವ್ ಈ ಎರಡೂ ಪ್ರದೇಶಗಳನ್ನು ಒಂದುಗೂಡಿಸುವುದರೊಂದಿಗೆ ಈ ಒಂದು 2012ರಲ್ಲಿ ಈ ಒಂದು ಅಭಯಾರಣ್ಯವನ್ನು ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಅಂತ ಗುರುತಿಸಲಾಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಪ್ರಾಜೆಕ್ಟ್ ಟೈಗರ್ ಅನ್ನುವ ಒಂದು ಯೋಜನೆಯ ಅಡಿಯಲ್ಲಿ 2012ರಲ್ಲಿ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ನಾಗ್ಜಿರಾ ನವೇಗಾಂವ್ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮಹಾರಾಷ್ಟ್ರದಲ್ಲಿ ಗುರುತಿಸಲಾಗುತ್ತದೆ ರಾಜ್ಯ ಸರ್ಕಾರದಿಂದ. ಸೊ ಅದೇ ರೀತಿಯಾಗಿ ಈ ಮಧ್ಯಪ್ರದೇಶದ ಪೇಂಚ್ ಮತ್ತು ಕಾನ್ಹಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಮತ್ತು ಮಹಾರಾಷ್ಟ್ರದ ತಡೋಬಾ ಅಂದಾರಿ ಹುಲಿ ಸಂರಕ್ಷಿತ ಪ್ರದೇಶ ಆಗಿರ್ಬೋದು, ಮತ್ತು ಛತ್ತೀಸ್ಗಢದ ಇಂದ್ರಾವತಿ ಹುಲಿ ಸಂರಕ್ಷಿತ ಪ್ರದೇಶ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಸಂರಕ್ಷಿತ ಪ್ರದೇಶಗಳನ್ನು ಸುತ್ತುವರಿದಂತಹ ಒಂದು ಪ್ರದೇಶ ನಾಗ್ಜಿರಾ ನವೇಗಾಂವ್ ಹುಲಿ ಸಂರಕ್ಷಿತ ಪ್ರದೇಶ ಆಗಿದೆ. ಇದರ ಒಂದು ಲ್ಯಾಂಡ್ಸ್ಕೇಪ್ ಬಗ್ಗೆ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ತಿಳ್ಕೊಳ್ಳೋದಾದರೆ, ಸುಮಾರು 702 ಮೀಟರ್ ಎತ್ತರ ಇರುವಂತಹ ಈ ಝಂಡಾ ಪಹಾಡ್ ಅನ್ನುವ ಒಂದು ಸ್ಥಳ ಏನಿದೆ ಅಥವಾ ಒಂದು ಶಿಖರ ಏನಿದೆ, ಈ ಒಂದು ನಾಗ್ಜಿರಾ ನವೇಗಾಂವ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿರುವಂತಹ ಅತಿ ಎತ್ತರದ ಶಿಖರವಾಗಿ ಗುರುತಿಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ದಕ್ಷಿಣ ಉಷ್ಣವಲಯದ ಒಣ ಎಲೆ ಉದುರುವಂತಹ ಅರಣ್ಯವನ್ನು ಮತ್ತು ತೇವಾಂಶವುಳ್ಳ ಅರಣ್ಯದ ಪ್ರಕಾರಗಳನ್ನು ಈ ಒಂದು ಪ್ರದೇಶಗಳಲ್ಲಿ ಮಿಶ್ರ ಕಾಡುಗಳನ್ನು ನಾವು ಈ ಒಂದು ನವೇಗಾಂವ್ ನಾಗ್ಜಿರಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಮಹಾರಾಷ್ಟ್ರ ರಾಜ್ಯದಲ್ಲಿರುವಂತಹ ಪ್ರಮುಖವಾದಂತಹ ಟೈಗರ್ ರಿಸರ್ವ್ ಆಗಿದೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಎಕನಾಮಿಗೆ ಸಂಬಂಧಪಟ್ಟಂತಹ ಪ್ರಮುಖ ಕಾನ್ಸೆಪ್ಟ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಈ ಒಂದು ಸಗಟು ಬೆಲೆ ಸೂಚ್ಯಂಕದ ಬಗ್ಗೆ ಮತ್ತು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಇದರ ಡಿಫ್ರೆನ್ಸ್ಗಳನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ಮತ್ತೊಮ್ಮೆ ವಿಡಿಯೋವನ್ನು ನೋಡಿ, ಮತ್ತು ಆಗಲೂ ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಈ ಒಂದು ಕಾನ್ಸೆಪ್ಟ್ಸ್ಗಳನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನಂತರದ ಆರ್ಟಿಕಲ್ನಲ್ಲಿ ಈ ಭಾರತದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳು ಮತ್ತು ಇದರಿಂದ ನೀಡಲಾಗುವಂತಹ ಈ ಒಂದು ಸಂಸ್ಥೆಯಿಂದ ನೀಡಲಾಗುವಂತಹ ಪ್ರಮುಖ ಸೇವೆಗಳ ಡಿಜಿಟಲ್ ಸೇವೆಗಳ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಸಿಕ್ಕಿಂ ರಾಜ್ಯೋತ್ಸವದ ದಿನವನ್ನು ಇತ್ತೀಚೆಗೆ ಮೇ 16ರಂದು ಆಚರಿಸಲಾಯಿತು ಮತ್ತು ಸಿಕ್ಕಿಂ ರಾಜ್ಯದ ಕುರಿತಾದಂತಹ ಸಾಕಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಒಂದು ಮಹಾರಾಷ್ಟ್ರದಲ್ಲಿರುವಂತಹ ನವೇಗಾಂವ್ ನಾಗ್ಜಿರಾ ಹುಲಿ ಸಂರಕ್ಷಿತ ಪ್ರದೇಶದ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಈ ಒಂದು ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ಒಂದು ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗಳ ಸರಿಯಾದ ಉತ್ತರವನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.